ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನಿಗೆ ಸದಾನಂದ ಗೌಡ ಪ್ರತಿಕ್ರಿಯೆ ಕೊಟ್ಟಿರೋದು. ಸಿದ್ದು ಅವರ ಪ್ರಚೋದನೆಯಿಂದಲೇ ಯತೀಂದ್ರ ಮಾತನಾಡಿರೋದು. ನೋಡಿ, 5 ವರ್ಷ ನಮ್ಮ ತಂದೆನೇ ಸಿಎಂ ಆಗಿರ್ತಾರೆ ಅಂತ ಹೇಳಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದಕ್ಕೆ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರ ಪ್ರಚೋದನೆಯಿಂದಲೇ ಯತೀಂದ್ರ ಮಾತಾಡಿರೋದು. ಅಪ್ಪ ಮಗ ಸಂಬಂಧ ಬಿಟ್ಟು ಮಗನನ್ನ ಪಕ್ಷದಿಂದ ಹೊರ ಹಾಕಬೇಕು. ಇದು 100ಕ್ಕೆ 100 ಸಿದ್ದರಾಮಯ್ಯ ಪ್ರಚೋದಿತ ನಾಟಕ. ಇದೆಲ್ಲ ನಾಟಿ ಕೋಳಿ ತಿನ್ನೋಕೆ ಮಾಡ್ತಾ ಇರುವಂತ ನಾಟಕ. ನೋಡಿ, ಸರ್ಕಾರದ ಕುರ್ಚಿ ಗಲಾಟೆ ಬಗ್ಗೆ ಸದಾನಂದ ಗೌಡರು ವ್ಯಂಗ್ಯ ಮಾಡಿರೋದು. ಇದೆಲ್ಲ ನಾಟಿ ಕೋಳಿ ತಿನ್ನೋಕೆ ಮಾಡ್ತಾ ಇರುವಂತ ನಾಟಕ. ಇದು ಸಿದ್ದರಾಮಯ್ಯನವರ ನಾಟಿ ಕೋಳಿ ನಾಟಕ. ಸರ್ಕಾರದ ಕುರ್ಚಿ ಗಲಾಟೆ ಬಗ್ಗೆ ಸದಾನಂದ ಗೌಡ ಅವರು ವ್ಯಂಗ್ಯ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನ ಪ್ರಾರಂಭವಾಗಿದೆ. ಅಧಿವೇಶನದ ಮೊದಲ ದಿನದಿಂದ ಕೂಡ ಕಾಂಗ್ರೆಸ್ನ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳು ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ನೀವೇನ್ ಬೇಕಾದರೂ ಮಾಡಿ, ಆದರೆ ನಾವು ರೈತರ ಪರವಾಗಿ ನಿಂತ್ಕೊಳ್ತೀವಿ ಅಂತ ವಿಪಕ್ಷಗಳು ಕೂಡ ಇವತ್ತಿನಿಂದ ರೈತರ ಜೊತೆಗೆ ಹೋರಾಟವನ್ನ ಕೂಡ ಪ್ರಾರಂಭ ಮಾಡಿವೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಸಿಎಂ ಆದಂತಹ ಸದಾನಂದ ಗೌಡರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಬಿಜೆಪಿ ಬೆಳಗಾವಿಯಲ್ಲಿ ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ರೈತರ ಪರವಾಗಿ ಬಿಜೆಪಿ ಇವತ್ತೇ ನಿಂತಿಲ್ಲ, ಸಾಕಷ್ಟು ಅಂದ್ರೆ 6-7 ತಿಂಗಳಿಂದಲೂ ಕೂಡ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡೇ ಬಂದಿದೆ. ಇವತ್ತಿನ ರೈತರ ಪರವಾಗಿರುವಂತಹ ಹೋರಾಟದ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಹೋರಾಟ ಮಾಡುವಂಥದ್ದು ಸಾಧಾರಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಂದಿನಿಂದ ರೈತರ ಪರವಾಗಿ ತನ್ನೆಲ್ಲ ಚಟುವಟಿಕೆಗಳನ್ನು ಮಾಡಿರುವಂಥದ್ದನ್ನು ಕಂಡಿದ್ದೀರಿ. ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಆಡಳಿತ ಪಕ್ಷವನ್ನು ರೈತರ ಪರವಾಗಿ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇವತ್ತಿನ ಹೋರಾಟ ಅತ್ಯಂತ ಸೂಕ್ತವಾದಂಥ ಹೋರಾಟ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬೆಳೆಯಾದಂಥ ಕಬ್ಬು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಇದೆಲ್ಲವೂ ಕೂಡ ಆ ಭಾಗಕ್ಕೆ ಸೀಮಿತವಾದ ಕಾರಣ ನಮ್ಮ ಪಕ್ಷ ಏನು ಹೇಳ್ತೋ ಉತ್ತರ ಕರ್ನಾಟಕದ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ನಾವು ಅವರ ಗಮನ ಸೆಳೆಯಬೇಕು ಅಂತ ಹೇಳುವಂಥ ಅವರ ಈ ವಿಚಾರಕ್ಕೆ ಒಂದು ರೀತಿಯಲ್ಲಿ ಇವತ್ತು ಬೀದಿಗಿಳಿದು ರೈತರು ಹೋರಾಟ ಮಾಡುವವರ ಜೊತೆಗೆ ನಮ್ಮವರು ಹೋರಾಟ ಮಾಡ್ತಾ ಇರುವಂಥದ್ದು ನಾನು ಕೇಳಿದ್ದೀನಿ. ಓಕೆ ಸರ್, ಅದೇ ರೀತಿಯಾಗಿ ನಾವು ಕಾಂಗ್ರೆಸ್ ಕಡೆ ಬಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸಿಎಂ DCM ಅವರ ಕದನ ವಿರಾಮ ಆಗಿದೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ವಿಪಕ್ಷಗಳು ಸಹ ಟೀಕೆ ಮಾಡ್ತಾ ಇತ್ತು, ಇದೆಲ್ಲ 18ರವರೆಗೆ ಮಾತ್ರ ಮತ್ತೆ ಶುರುವಾಗುತ್ತೆ ಅಂತ. ಆದರೆ ಇದೀಗ ಮೊದಲ ದಿನದ ಅಧಿವೇಶನ, ಅಂದರೆ ಅಧಿವೇಶನದ ಮೊದಲ ದಿನವೇ ಶುರುವಾಗಿರುವಂಥದ್ದು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂಥದ್ದು. ನೀವೇನು ಹೇಳ್ತೀರಾ? ನೋಡಿ, ಇದರಲ್ಲಿ 2 ವಿಭಾಗ ಮಾಡಬೇಕು. ಒಂದು, ಯತೀಂದ್ರ ಸಿದ್ದರಾಮಯ್ಯರು ಹೇಳುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತಂದರೆ ಇದು ಅವರ ಆಂತರಿಕ ವಿಚಾರ, ನಾನು ಹೇಳೋದಿಲ್ಲ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಶಿಸ್ತಿನ ಪಾರ್ಟಿ ಅಂತ ಹೇಳಿ ಭಾರಿ ಉಲ್ಲೇಖ ಮಾಡುವಂಥ ಸಿದ್ದರಾಮಯ್ಯ ಇವತ್ತು ಅವರ ಮಗನನ್ನು ಈ ರೀತಿ ಪ್ರಚೋದನೆ ಮಾಡಿದಾಗ ಏನು ಮಾಡಬೇಕು? ಮಗನನ್ನು ಹೊರಗೆ ಹಾಕಬೇಕು. ಅಪ್ಪ ಮಗ ಸಂಬಂಧ ಇರಲಿ. ರಾಜಕಾರಣದಲ್ಲಿ ನಾವೆಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗಾಗಿ ಒಳ್ಳೆ ತಿಂಡಿ ನಾಟಿ ಕೋಳಿ ಎಲ್ಲ ಸವಿದ ಮೇಲೆ ಈಗ ನೀನು ಅದನ್ನು ಮಾತಾಡೋದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಒಬ್ಬ ನಿಜವಾದ ರಾಜಕಾರಣಿ, ನೈಜ ರಾಜಕಾರಣಿ, ಯಾವುದೇ ಒಂದು ಅಪೇಕ್ಷೆ